ಹಲೋ ಫ್ರೆಂಡ್ಸ್, ವಿಜಯಲಕ್ಷ್ಮಿ ಕಿಚನ್ ಟ್ರೆಷರ್ಸ್ ಅಡುಗೆ ಚಾನಲ್ಗೆ ಸ್ವಾಗತ. ಬೇಗನೆ ಆಗುವಂಥ ಒಂದು ಸ್ವೀಟ್ ರೆಸಿಪಿನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿಯಲ್ಲಿ ನಾವು ಹಾಲನ್ನು ಹಾಕಬೇಕು. ನಾನು ಇಲ್ಲಿ 2 ಲೋಟ ಫುಲ್ ಕ್ರೀಮ್ ಮಿಲ್ಕನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯಿಸಬೇಕು, ಒಂದು ಕುದಿ ಬರುವವರೆಗೆ. ನಾನು ಮಾಡ್ತಾ ಇರೋ ಸ್ವೀಟ್ನಲ್ಲಿ ನಾವು ಯಾವುದೇ ಮಾವಾ ಅನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ನಾನು ತಗೊಂಡಿರೋದು ಫುಲ್ ಫ್ಯಾಟ್ ಕ್ರೀಮ್ ಮಿಲ್ಕನ್ನು. ಇವಾಗ ನಾನು ರೈಸನ್ನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ತಗೊಂಡಿದ್ದೀನಿ. ಅರ್ಧ ಕಪ್ಗಿನ ಕಮ್ಮಿ ಇರೋದು. ಇಷ್ಟೇ ರೈಸಲ್ಲಿ ನೀವು 6 ಜನಕ್ಕೆ ಆಗುವಷ್ಟು ಸ್ವೀಟನ್ನು ಮಾಡ್ಕೋಬಹುದು. ಇವಾಗ ನೋಡಿ, ಹಾಲು ಒಂದು ಕುದಿ ಬಂದಿದೆ. ನಾನು ಅಕ್ಕಿನ ತೊಳೆದು ಇದಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಇಡೀ ಅಕ್ಕಿನ ಹಾಕ್ತಾ ಇದ್ದೀನಿ. ಇದಕ್ಕೆ ಮಿಕ್ಸರಲ್ಲಿ ಹಾಕಿ ಏನು ಹಾಕ್ತಾ ಇಲ್ಲ. ನೀವು ಬೇಕಾದ್ರೆ ಸ್ವಲ್ಪ ಮಿಕ್ಸಿ ಮಾಡಿ ಕೂಡ ಹಾಕಬಹುದು. ಇವಾಗ ನಾವು ಅಕ್ಕಿನ 80% ಕುದಿಸ್ಬೇಕು. ಮತ್ತೆ ಹಾಲು ಕೂಡ ಅರ್ಧ ಕ್ವಾಂಟಿಟಿ ಬರೋ ಹಾಗೆ ಕುದಿಸ್ಬೇಕು. ನಂತರ ನಾನು ಮಿಕ್ಸಿಯಲ್ಲಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ. ಇದೆಲ್ಲವೂ ಕೂಡ ಒಂದು ಕುದಿ ಬರುವವರೆಗೆ ಮತ್ತೆ ಕುದಿಸ್ಬೇಕು. ಇವಾಗ 1 ಕಪ್ಗಿನ ಕಮ್ಮಿ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಬೇಕಂದ್ರೆ ಸಕ್ಕರೆ ಜಾಸ್ತಿನ ಹಾಕ್ಬಹುದು. ನಂತರ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ಕುದಿಯುವಾಗ ಮೇಲ್ಗಡೆ ಕೆನೆ ಹಾಗೆ ಲೇಯರ್ ಬರ್ತಾ ಇರುತ್ತೆ. ಅದನ್ನು ಕೂಡ ನಾವು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ತರ ಕುದ್ರೆ ಆಯ್ತು. ನಡುವೆ ಸ್ಪೂನ್ನಿಂದ ಚೆನ್ನಾಗಿ ಕಲಿಸ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹೊತ್ತು ಬಿಡತ್ತೆ. ಇಲ್ಲಿ ಚೆಕ್ ಮಾಡಿದಾಗ ಅಕ್ಕಿ ಚೆನ್ನಾಗಿ ಬೆಂದಿದ್ರೆ ಇದು ಕರೆಕ್ಟ್ ಆಗಿ ಆಗಿದೆ ಅಂತ ಅರ್ಥ. ಇವಾಗ ರುಚಿಕರವಾದ ರೈಸ್ ಖೀರ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.